ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಜಗದ್ಗುರು ಶ್ರೀ ಪಂಚಾಚಾರ್ಯ ಪ್ರಸೀದಂತು ಶ್ರೀ ಚಂದ್ರಶೇಖರ ಗ್ರಂಥಮಾಲೆ ಕುಸುಮ 15 ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 1 ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ರೇಣುಕಾಚಾರ್ಯರು ಸಂಶೋಧನಾತ್ಮಕ ಗ್ರಂಥಕರ್ತರು ವೇದಮೂರ್ತಿ ಎಂ ಚಂದ್ರಶೇಖರ ಆರಾಧ್ಯ ಬೆಂಗಳೂರು ಇವರು. ಈ ಗ್ರಂಥದಲ್ಲಿ ಆದಿ ಜಗದ್ಗುರು ರೇಣುಕಾಚಾರ್ಯರು ಕೊನಲುಪಾಕದ ಸೋಮನಾಥ ಲಿಂಗದಿಂದ ಉದ್ಭವ ಆಗಿ ಅಗಸ್ತ್ಯ ಮಹರ್ಷಿ ಅಪಾರ ಮಹಿಮಾ ಸಂಪನ್ನ ಅಗಸ್ತ್ಯ ಮಹರ್ಷಿಯವರನ್ನ ನಿಮಿತ್ತ ಮಾಡಿಕೊಂಡು ಲೋಕದ ಸಮಸ್ತ ಜೀವಿಗಳ ಕಲ್ಯಾಣಕ್ಕಾಗಿ ವೀರಶೈವ ಸಿದ್ಧಾಂತ 28 ಶಿವಾಗಮಗಳನ್ನು ಆಧರಿಸಿದಂತ ವೀರಶೈವ ಸಿದ್ಧಾಂತವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಆ ಸಿದ್ಧಾಂತದ ಮೂಲ ತತ್ವಗಳಾದ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳು. ಅಷ್ಟಾವರಣ ಈಗಾಗಲೇ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸಿಯಾಗಿದೆ. ಪಂಚಾಚಾರಗಳ ಪೈಕಿ ಲಿಂಗಾಚಾರವನ್ನ, ಲಿಂಗ ಅಂತಂದ್ರೆ ಕೂಟಸ್ಥ ಬ್ರಹ್ಮ. ಲಿಂಗವನ್ನ ಯಾರು ಆರಾಧನೆ ಮಾಡ್ತಾರ ಅವ್ರೇನಾಗ್ತಾರ? ಲಿಂಗವನ್ನು ಆರಾಧನೆ ಮಾಡೋರು ಏನಾಗ್ತಾರ? ಲಿಂಗನೇ ಆಗ್ತಾರ. ಲಿಂಗವನ್ನು ಆರಾಧಿಸುವವರು ಲಿಂಗವೇ ಆಗ್ತಾರೆ. ಒಂದು ಇಷ್ಟಲಿಂಗೋಪನಿಷತ್ ಅಂತದ. ಇಷ್ಟಲಿಂಗೋಪನಿಷತ್ ಕೇಳಿರ ಹೆಸರು? ಈಗ ತೆಗೆದಿರ್ತೇನೆ, ಹುಡುಕ್ಬೇಕಂತೆ. ಇವರೇನು ಇಷ್ಟಲಿಂಗ ಬಸವಣ್ಣವರೇ ಕಂಡಿಡ್ದಾರ ಅಂತ ಹೇಳ್ತಾರಲ್ಲ, ಅವ್ರಿಗೆ ಉತ್ತರ ಕೊಡ್ಲಕ್ಕ ಅದು ಇಷ್ಟಲಿಂಗ ಉಪನಿಷತ್ ವೇದಗಳ ಕಾಲದಲ್ಲಿ ತಯಾರಾಗಿತ್ತು. ವೇದದ ಭಾಗ.
ಸಿಗ್ತದೆ ಇಷ್ಟ್ರಾಗೆ ಅದ. ಈ ಸದ್ಯಕ್ಕೆ ಹುಡುಕೋದಕ್ಕೆ ಸಮಸ್ಯೆ ಆಗ್ಯದ. ಅದೇನಂದ್ರೆ ಆ ಉಪನಿಷತ್ ಇವತ್ತು ತಯಾರಾಗಿದ್ದಲ್ಲ, ಸನಾತನ ಭಾರತೀಯ ಋಷಿ ಮುನಿಗಳ ಕಾಲದಲ್ಲಿ ತಯಾರಾಗಿದ್ದು. ಅವ್ರೇನ್ ಹೇಳ್ತಾರ, ಇಷ್ಟಲಿಂಗ ಇಷ್ಟಲಿಂಗ ಅಂತ ಯಾಕೆ ಗುದ್ದಾಡ್ತೀರಿ? ಇಷ್ಟಲಿಂಗ ಅನ್ನೋದು ಒಂದೇ ಇಲ್ಲದು, ಮೂರದವು. ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಸ್ಥೂಲ ಶರೀರಕ್ಕೆ ಇಷ್ಟಲಿಂಗ, ಸೂಕ್ಷ್ಮ ಶರೀರಕ್ಕೆ ಪ್ರಾಣಲಿಂಗ, ಮತ್ತೆ ಕಾರಣ ಶರೀರಕ್ಕೆ ಭಾವಲಿಂಗ. ವೀರಶೈವರು ಅಂದ್ರೆ ಯಾರು ಅಂತಂದ್ರೆ, ಯಾರು ಸ್ಥೂಲ ಶರೀರಕ್ಕೆ ಇಷ್ಟಲಿಂಗವನ್ನು ಧಾರಣೆ ಮಾಡಿಕೊಂಡಿರ್ತಾರ ಅವರೇ ವೀರಶೈವರು ಅಂತ ಅದರೊಳಗೆ ಸ್ವಚ್ಛ ಬರೆದಾರ. ಮತ್ತೆ ಸೂಕ್ಷ್ಮ ಶರೀರದೊಳಗ ಪ್ರಾಣಲಿಂಗ ಧಾರಣೆ ಮಾಡಿದವರು ಯಾರಪ್ಪ ಅಂದ್ರೆ ಮಹೇಶ್ವರರು. ಮಹೇಶ್ವರ ಅಂದ್ರೆ ಗುರುಸ್ಥಳ, ಗುರುಗಳಾದವರು. ಮುಂದೆ ಭಾವಲಿಂಗಕ್ಕೆ, ಕಾರಣ ಶರೀರಕ್ಕೆ ಭಾವಲಿಂಗ ಯಾರು ಧಾರಣೆ ಮಾಡಿರ್ತಾರ ಅವರು ಸಾಕ್ಷಾತ್ ಶಿವಸ್ವರೂಪರು. ಕಾರಣ ಶರೀರದಾಗ ಏನದ ಅಜ್ಞಾನ ಕಳ್ಕೊಂಡ್ಬಿಟ್ರೆ ಬ್ರಹ್ಮಾಸ್ಮಿ ಆಗಿಬಿಡ್ತಾರೆ ಅಂತೇಳಿ ಆ ಶ್ಲೋಕದಲ್ಲಿ ಹೇಳ್ಯಾರ. ಅದು ನಿಮ್ ಇದಕ್ಕೂ ಹಾಕಿರ್ಬೋದು, ಗ್ರೂಪಿಗೆ ಹಾಕೀನಿ ಆ ಶ್ಲೋಕ. ಒಂದು ಸಣ್ಣ ಬುಕ್ ಅದ, ಬರೀ ಅಂಗೈಯಷ್ಟೇ ಬುಕ್ ಅದ, ಉಪನಿಷತ್ತು. ಯಾವ್ದ್ರಾಗ ಸಿಕ್ಕೊಂಡ್ಬಿಡ್ತದೆ ಈಗ ಹುಡುಕ್ಬೇಕಂದ್ರೆ. ಲಿಂಗಾಚಾರ ಜಗತ್ತಿನೊಳಗ ಯಾವ ದೇವರದರೆ ಪೂಜೆ ಮಾಡ್ರಿ ನೀವು, ಹನುಮಂತ ದೇವ್ರ ಪೂಜೆ ಮಾಡಿದವರು ಹನುಮಂತ ಆಗ್ಯಾರೇನ್ರಿ ಎಲ್ಲರೇ? ಗಣಪತಿ ದೇವ್ರ ಪೂಜೆ ಮಾಡಿದವರು ಗಣಪತಿ ಆಗ್ಯಾರ? ವೀರಭದ್ರ ದೇವ್ರ ಪೂಜೆ ಮಾಡಿದವರು ವೀರಭದ್ರ ಆಗ್ಯಾರ? ನಂದಿ ಬಸವಣ್ಣನ ಪೂಜೆ ಮಾಡಿದವರು ನಂದಿ ಆಗ್ಯಾರ? ಅದು ದೇವರಾಗೆ ಕೂತದ, ಇವರು ಭಕ್ತರಾಗೆ ಕುಂತಾರ ಅಷ್ಟೇ, ಉಪಾಸಕರಾಗಿ ಕೂತಾರ. ಹೌದಾ? ಆದ್ರೆ ನೀವು ಯಾವುದನ್ನ ಉಪಾಸನೆ ಮಾಡ್ತೀರಿ, ನೀವು ಅದೇ ಆಗ್ತಿರಲ್ಲ. ಅದು ಯಾವ ವಸ್ತು, ಯಾವ ದೇವರದು? ನೀವು ಏನನ್ನ ಆರಾಧಿಸ್ತೀರಿ ಅದೇ ನೀವಾಗಿಬಿಡ್ತೀರಿ. ಲಿಂಗ, ಅರಿವು, ಕೂಟಸ್ಥ, ಬ್ರಹ್ಮ ಏನಂತಿರಲ್ಲ ಅದೇ. ಅದಕ್ಕೆ ಇಷ್ಟಲಿಂಗ ಉಪಾಸಕ ಲಿಂಗ ಸ್ವರೂಪನೇ ಆಗುತ್ತಾನೆ. ಆ ಸಾಧನೆ ಮಾಡುವವನು, ಆ ಲಿಂಗವನ್ನ ಧಾರಣೆ ಮಾಡುವವನೇ ವೀರಶೈವ ಅಂತೇಳಿ ಉಪನಿಷತ್ 12ನೇ ಶ್ಲೋಕ ಏನೋ ಅದು, 11ನೇ ಶ್ಲೋಕನೋ 12ನೇ ಶ್ಲೋಕ ಹೇಳುತ್ತೆ. ಇಷ್ಟಲಿಂಗದ ಒಂದು ಉಲ್ಲೇಖನೇ ಇಲ್ಲ ಮೊದಲಿನ ಸಾಹಿತ್ಯದಾಗ ಅಂತೇಳಿ ಸುಮ್ನೆ ಏನು ಗೊತ್ತಿರಲಾರ್ದಂತ ಮುಗ್ಧ ಜನರ ಮುಂದೆ ಪಾಂಡಿತ್ಯ ಪ್ರದರ್ಶನ ಮಾಡಿದರ ಅವು ಏನ್ ಮಾಡ್ಬೇಕು ಪಾಪ. ಹೌದು ಅಂತ ನಮ್ಮಂತವ್ರ ಬಳಿ ಬಂದ್ರ ಪ್ರೂಫ್ ಇರ್ತದೆ, ತೋರಿಸ್ತೀವಿ. ಇಲ್ಲದ ನೋಡ್ರಿ, ಉಪನಿಷತ್ 12ನೇ ಶತಮಾನದಾಗ ತಯಾರಾಗಿದೇನು. ಈ ಕಡೆ ಯಾರು ಹಾಯಂಗಿಲ್ರಿ, ನಮ್ ಕಡೆ ಹಾಯಂಗಿಲ್ಲ. ಈ ಕಡೆ ಆಯ್ದ್ರ ಅಂತಂದ್ರ ಸತ್ಯ ದರ್ಶನ ಆಗ್ಬಿಡ್ತದೆ. ಈಗ ಅವರು ಮಿಥ್ಯ ಸಾಧನೆ ಮಾಡ್ಲಕ್ ಹೊಂಟವ್ರಿಗೆ ಸತ್ಯ ದರ್ಶನ ತಗೊಂಡು ಏನ್ ಮಾಡ್ಬೇಕು? ಬೇಕಾಗಿಲ್ಲ ಅವ್ರಿಗೆ, ಸತ್ಯನೇ ಬೇಕಾಗಿಲ್ಲ. ಮಿಥ್ಯ ಸಾಧನೆನೇ ದೊಡ್ಡ ಗುರಿ. ಅದಕ್ಕೆ ಲಿಂಗಾಚಾರ ಅಂದ್ರ ಲಿಂಗವನ್ನೇ, ಲಿಂಗ ಸಾಕು, ಲಿಂಗ ಬೇಕು ಅಷ್ಟೇ. ಲಿಂಗನೇ ಬೇಕು, ಲಿಂಗನೇ ಸಾಕು, ಬೇರೆ ಏನು ಬೇಕಾಗಿಲ್ಲ ನನಗೆ. ಅದೇ ಲಿಂಗಾಚಾರ. ನೆಕ್ಸ್ಟ್ ಸದಾಚಾರ.
64 ಆಚಾರಗಳನ್ನು ಹೇಳ್ಯಾರ. ಆ 64 ಆಚಾರಗಳ ಪೈಕಿ 1ನೇ ಆಚಾರ ಈ ಒಂದು ವೀರಶೈವಾಚಾರ ಬಂದ ಮೇಲೆ ಏನ್ ಮಾಡ್ಬೇಕಂದ್ರೆ ಅನ್ಯ ದೈವಗಳನ್ನು ನಂಬಬಾರದು ಅಂತ ಹೇಳ್ತಾರೆ. ಅನ್ಯ ದೈವಗಳನ್ನು ನಂಬಬಾರದು ಅಂತಂದ್ರೆ ಅಖಂಡ ಬ್ರಹ್ಮ ಒಂದೇ ಅದಲ್ಲ, ಅದನ್ನೇ ನೀವು ಎಲ್ಲಿ ಹೋದಲ್ಲಿ ಅದನ್ನೇ ನೋಡ್ಬೇಕು. ಅದನ್ನು ಬಿಟ್ಟು ನೀವು ಬೇರೆ ಯಾವ್ದ ಕರೆ ದೇವರು ಅಂದ್ರಿ ಅಂತಂದ್ರೆ ಏನಾಗ್ತದ? ಬಹುದೇವೋಪಾಸನೆ ಆಗ್ತದೆ. ಬಹುದೇವೋಪಾಸನೆಯಿಂದ ಏನಾಗ್ತದೆ ಅಂದ್ರ ಈ ಏಕದೇವ ಏನದನಲ್ಲ ಅಖಂಡ ಬ್ರಹ್ಮ, ಆ ಏಕತ್ವಕ್ಕ ಭಂಗ ಬರ್ತದೆ. ಅದಕ್ಕೇನ್ ಮಾಡ್ಬೇಕು? ಏಕದೇವೋಪಾಸನೆ. ಒಂದೇ ಪರಮಾತ್ಮನನ್ನ ಎಲ್ಲಿ ಹೋದ್ರು ಏನು ನೋಡಿದ್ರು ಆ ಅಖಂಡ ಪರಮಾತ್ಮ ಒಬ್ಬನನ್ನೇ ನೋಡ್ಬೇಕು. ಬರ್ತದ ಹಂಗ ಸದಾಚಾರ? ದೇವಿ ಮೂರ್ತಿ ನೋಡಿದ್ರು ಅದೇ ಅನ್ನಿಸ್ಬೇಕು, ಈಶ್ವರ ಮೂರ್ತಿ ನೋಡಿದ್ರು ಅದೇ ಅನ್ಬೇಕು. 9 ದೇವರು ದಿಕ್ಕಿಗೊಂದು ಮಾರಿ ಮಾಡ್ಕೊಂಡು ಕೂತಿರ್ತಾರೆ ನವಗ್ರಹಗಳು, ಅದು ನೋಡಿದ್ರು ಅದೇ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ ಅನ್ಬೇಕು. ಗಣಪತಿ ನೋಡಿದ್ರು ಜೈ ಶುದ್ಧ ಬ್ರಹ್ಮ ಅನ್ಬೇಕು. ಮತ್ತೇನೇನ್ ನೋಡ್ತೀರಿ ನೀವು? ಅವೆಲ್ಲ ಏನ್ ಮಾಡ್ಬೇಕು? ಏನ್ ನೋಡಿದ್ರು ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ ಅಂತೇಳಿ ಎಲ್ಲಿ ಹೋದ್ರು ಆ ಶುದ್ಧ ಬ್ರಹ್ಮನನ್ನ ಒಬ್ಬನ್ನೇ ನೋಡ್ಬೇಕು. ಶುದ್ಧ ಬ್ರಹ್ಮ ಅಂದ್ರೇನು? ಆ ದೇವರ ಮೂರ್ತಿಯ ಒಳಗೆ ಇರುವ ಉಪಹಿತ ಚೇತನ. ಆ ಉಪಹಿತ ಚೇತನದಲ್ಲಿ ವ್ಯತ್ಯಾಸ ಇಲ್ಲ. ದೇವರ ಮೂರ್ತಿಯ ಆಕಾರದಾಗ ವ್ಯತ್ಯಾಸಗಳಿರ್ಬೋದು, ಆದ್ರೆ ಉಪಹಿತ ಚೇತನದಾಗ ವ್ಯತ್ಯಾಸ ಇಲ್ಲ. ಸರಿನಾ? ಏನೇ ನೋಡಿದ್ರು ಸಹಿತ ಬ್ಯಾರೆ ಆ ದೇವ್ರ ಚಲೋ ಅದ, ಈ ದೇವ್ರ ಚಲೋ ಅದ ಅಂತೇಳಿ ಏನು ವರ್ಣನ ಮಾಡಬಾರ್ದು, ವರ್ಣನ ಕೇಳಬಾರ್ದು. ಯಾರೇ ವರ್ಣನ ಮಾಡ್ತಿದ್ರಂದ್ರೂ ನಾವು ಅದನ್ನ ಏನಂತ ತಿಳ್ಕೋಬೇಕು? ಶುದ್ಧ ಬ್ರಹ್ಮನ ವರ್ಣನ ಅಂತ ತಿಳ್ಕೋಬೇಕು ಹೊರತು ಶುದ್ಧ ಬ್ರಹ್ಮನನ್ನು ಹೊರತುಪಡಿಸಿ ಮತ್ತಿನ್ ಯಾವುದೋ ದೇವರ ವರ್ಣನ ಅಂತ ತಿಳ್ಕೊಂಡು ಅವ್ರ ಬೆನ್ನತ್ತಿ ಹೋಗಿ ತಲೆ ಬೋಳ್ಸ್ಕೊಂಡ್ ಬರ್ಬಾರ್ದು. ಹಿಂಗದ ನೋಡ್ರಿ. ಅದಕ್ಕೆ ಏಕದೇವೋಪಾಸನೆಗೆ ಸಂಬಂಧಪಟ್ಟಂತೆ ವಚನಗಳದಾವ, ಗೊತ್ತದವ? ಏನೇನು ವಚನ ಅದಾವ? ಸದಾಚಾರ ಅಂತಂದ್ರೆ ಸತ್ಯದ ಆಚಾರ. ಸತ್ಯದ ಆಚಾರ, ಸತ್ಯವನ್ನ ಹೊರತುಪಡಿಸಿ ನೀವು ಯಾವಾಗಲೇ ದೇವರ ಮೂರ್ತಿ ನೋಡಿದಾಗ ಅದ್ರೊಳಗಿಂದ ಉಪಹಿತ ಚೇತನ ನೆನಪು ಬರ್ತದೆ ನಿಮ್ಗ? ಆ ದೇವರದೊಂದು ರೂಪ ನೋಡ್ಲಕ್ ಹೋಗ್ತೀರಿ ನೀವು, ಅಲ್ಲಿ ಉಪಹಿತ ಚೇತನ ಅನ್ನೋದು ನೆನಪು ಬರ್ತದ? ನನ್ನೊಳಗಿನ ಉಪಹಿತ ಚೇತನ ನನ್ನ ಅಂತಃಕರಣ ವಿಶಿಷ್ಟ ಚೇತನ, ಮತ್ತೆ ಆ ಮೂರ್ತಿ ಒಳಗಿರುವ ಉಪಹಿತ ಚೇತನ ಎರಡು ಒಂದೇ ಅದ ಅಂತೇಳಿ ಅನ್ನಂಗೆ ಎಂದರೆ ಅನ್ಸದ ನಿಮಗ? ಯಾವ ದೇವರ ಮೂರ್ತಿ ಮಾಡುವಾಗ ಅಥವಾ ನಿಮ್ಮ ಮನ್ಯಾಗ ಜಗಲಿ ಮೇಲಿನ ದೇವ್ರ ಪೂಜೆ ಮಾಡಾಗ? ಅದೇ ಲಿಂಗಾಚಾರ ಸದಾಚಾರ ಅಂದ್ರೆ ಇದು ಆಚಾರ ಅಂತಂದ್ರೆ ಪ್ರಾಕ್ಟೀಸ್ನಾಗ ಇರ್ಬೇಕಂತ. ಅದಕ್ಕೆ ಏನಾಗ್ಯದಪ್ಪ, ನೀವು ಆ ಒಂದು ದೇವರುಗಳನ್ನ ಹೆಂಗ್ ನೋಡ್ಲಕತ್ತೀರಿ ನೀವು ಅಂತ ಹೇಳ್ತಾರೆ. ನೀವು ನೋಡಿದ್ದಾಗ ಅಲ್ಲಿ ನಿಮಗ ಕೂಟಸ್ಥ ಅಥವಾ ಉಪಹಿತ ಚೇತನ ಅಥವಾ ಮತ್ತಿನ್ನೇನೋ ಒಂದು ಅದರೊಳಗೆ ಅದೇ ಬ್ರಹ್ಮ ಅದನ್ನಂತ ನೀವೇನ್ ಅಂತೀರಲ್ಲ, ಅದನ್ನ ನೋಡಿದ್ರೆ ನಿಮಗ ಅಲ್ಲಿ ಮೋಕ್ಷದ ಆನಂದ ಸಿಗ್ತದೆ. ಅದನ್ನ ಬಿಟ್ಟು
ಆ ಚೈತನ್ಯವನ್ನು ನೋಡ್ಲಾರ್ದೆ ಬರೀ ಮೂರ್ತಿ ನೋಡ್ಕೋತ ಆದ್ರಿ ಅಂತಂದ್ರೆ ಹೆಂಗ ದೃಷ್ಟಾಂತ ಕೊಡ್ತಾರೆ ಇವರು ಅಂದ್ರ, ಗಣಪತಿ ನೋಡ್ಲಕ್ ಹೋಗಿರಿ ಇಲ್ಲಿ, ಗಣಪತಿ ಎಷ್ಟ್ ಗಣಪತಿ ಊರಾಗ ಕುಂದಿರ್ಸಾರ. ಹೆಜ್ಜಿಗೆ ಈ ಕಡೆ ಮಾರಿ ಮಾಡಿ ಒಂದು ಗಣಪತಿ, ಆ ಕಡೆ ಮಾರಿ ಮಾಡಿ ಒಂದು ಗಣಪತಿ. ಎಷ್ಟ್ ಗಣಪತಿ ಕುಂದಿರ್ಸಿದ್ರು ಅದೇ 4 ಕೈಯ 2 ಕಾಲ, 1 ಸೊಂಡಿ, 2 ಕಣ್ಣ, 2 ಕಿವಿ, 1 ಬಾಯಿ, 1 ಹೊಟ್ಟೆ, 1 ಇಲಿ. ಇದು ಬಿಟ್ರೆ ಮತ್ತೇನವರಿ ಅಲ್ಲಿ ಗಣಪತಿ ಬಲ್ಲಿ? ಅಲ್ಲಿ ಗಣಪತಿ ಒಳಗಿಂದ ಉಪಯುಕ್ತ ಚೇತನದ ದರ್ಶನ ಮಾಡ್ಕೊಂಡ್ರೆ ನಿಮಗ ಒಂದ್ ಯಾವ್ದಾರ ಹಣ್ಣು ತಿಂದ್ರ ಆ ಹಣ್ಣಿಂದ ರಸ ಬಾಯಾಗ ಬಂದ್ರ ಖುಷಿ ಆಗ್ತದ. ಹಣ್ಣು ತಿಂದ್ರ ರಸ ಬರಲಾರ್ದೆ ಬರೀ ಹೊಟ್ಟಿತ್ತಂತಂದ್ರ ಉಪಯುಕ್ತ ಚೇತನವನ್ನ ಪರಿಗಣಿಸಲಾರದೆ ಬರೀ ನೀವು ಆ ಮೂರ್ತಿಯ ಬಣ್ಣ ರೂಪ ಅದರ ಲೈಟ ಬರೀ ಅದೇ ನೋಡಿದ್ರಿ ಅಂತಂದ್ರ ಏನ್ ಹೇಳ್ತಾರ? ಬಿದಿರೆಲೆಯ ಮೆಲೆದಡೆ ಮೆಲೆದಂತಲ್ಲದೆ ರಸವ ಹಡೆಯಲು ಬಾರದು. ಯಾವದರ ಎಲಿ ನೀವು ಬಾಯಾಗ ಹಾಕೊಂಡು ಮೆಲ್ತೀರಿ ಅಂತಂದ್ರೆ ರಸ ಬರ್ತದೆ. ಬಿದಿರಿನ ಎಲಿ ಬಾಯಾಗ ಹಾಕೊಂಡು ಮೆಲ್ತ್ರ, ಬಿದಿರಿಂದ ಎಲಿ ಬಾಯಾಗ ಹಾಕೊಂಡು ಮೆಲ್ದ್ರಿ ಅಂತಂದ್ರೆ ರಸ ಬರ್ತದೇನ್ರಿ? ಅದಕ್ಕ ನೀವು ಕೂಟಸ್ಥ ಅಥವಾ ಉಪಯುಕ್ತ ಚೇತನವನ್ನ ನೋಡ್ಲಾರ್ದೆ ನಿಮ್ಮೊಳಗಿನ ಕೂಟಸ್ಥನನ್ನು ಮರೆತು ಆ ಎದುರಿರುವ ದೇವರ ವಿಗ್ರಹ ಇರ್ಬೋದು, ಮತ್ತಿನ್ಯಾವುದೇ ವ್ಯಕ್ತಿ ಇರ್ಬೋದು, ಯಾವುದೇ ವಸ್ತು ಇರ್ಬೋದು, ಅದರೊಳಗಿರುವ ಉಪಯುಕ್ತ ಚೇತನವನ್ನ ಮರೆತು ಸುಮ್ಮನೆ ಆ ವಸ್ತುವಿನ ನಾಮರೂಪ ನೋಡಿದ್ರೆ ಹೆಂಗಿರ್ತದಪ್ಪ ಅಂದ್ರೆ ಬಿದಿರು ಎಲಿ ತಗೊಂಡು ಬಾಯಾಗ ಮೆಲ್ದಂಗ, ರಸನೂ ಇಲ್ಲ, ರುಚಿನೂ ಇಲ್ಲ. ಉಪದೇಶ ಕೇಳಿದ ಮೇಲೆ ನಮಗ ಹಂಗ ಅನಿಸ್ಲಕ್ಕತ್ತದ. ಈಗ ಉಪದೇಶ ಕೇಳೋದ್ರಕ್ಕಿಂತ ಮೊದಲು ಏನ್ ಮೆಲ್ದಿರಿ ನೀವು? ಬಿದಿರೆಯಲ್ಲಿ ಮೆಲ್ದಂಗ ಅಷ್ಟೇ. ನಾಮರೂಪ ನೋಡಿದ್ದು ಬಿದಿರೆಲೆ ಮೆಲ್ದಂಗ. ಬಿದಿರೆಲೆಯ ಮೆಲೆದಡೆ ಮೆಲೆದಂತಲ್ಲದೆ ರಸವ ಹಡೆಯಲು ಬಾರದು. ರಸ ಬರಂಗಿಲ್ಲ. ಮಳಲ ಹೊಸೆದಡೆ ಹೊಸೆದಂತಲ್ಲದೆ ಸರವಿಯ ಹಡೆಯಲು ಬಾರದು. ಉಸುಕ ತಗೊಂಡು ನೀರಾಕಿ ಎಷ್ಟು ಕಲಸಿದ್ರೆ ಅದೇನು ಕೆಸರಾಗ್ತದೇನು? ಆ ಕೆಸರ್ಲಿಂತ ಏನಾರ ಮಾಡ್ಲಕ್ ಬರ್ತದೇನು? ಉಸುಕ ನೀರ ಕಲಿಸಿದ ಮುದ್ದಿಲಿಂತ ಏನಾರ ಮಾಡ್ಲಕ್ ಬರ್ತದೇನು? ಏನು ಬರಲ್ಲ. ಹಂಗೇನದ ಅಂತಂದ್ರ ಉಸುಕ ನೀರ ಕಲಿಸಿ ಏನೋ ಒಂದು ಮೂರ್ತಿ ಮಾಡ್ಲಕತ್ತೀರಿ ಅನ್ನಂಗ ಕೂಟಸ್ಥನನ್ನ ಮರೆತು ಆ ವಿಗ್ರಹದೊಳಗಿನ ಉಪಯುಕ್ತ ಚೇತನವನ್ನು ಮರೆತು ಸುಮ್ಮನೆ ನೋಡಿದ್ರಿ ಅಂತಂದ್ರೆ ಅದು ಕೆಸರು ಮಾಡಿ ಮೂರ್ತಿ ಮಾಡೋದಲ್ಲ, ಉಸುಕನಾಗ ನೀರು ಕಲಿಸಿ ಏನೋ ಒಂದು ಮೂರ್ತಿ ಮಾಡ್ಲಕತ್ತೀರಿ ಅನ್ನಂಗ ಆಗ್ತದ. ಮತ್ತೇನಾಗ್ತದಪ್ಪ ಅಂದ್ರೆ ಏನ್ ಭಾರಿ ಪೂಜೆ ಮಾಡಿರಿ, ಭಾರಿ ಧ್ಯಾನ ಮಾಡಿರಿ, ಅದರ ಕೂಟಸ್ಥನ ಬಗ್ಗೆನೂ ಪ್ರಜ್ಞೆ ಇಲ್ಲ, ಉಪಯುಕ್ತ ಚೇತನದ ಬಗ್ಗೆನೂ ಪ್ರಜ್ಞೆ ಇಲ್ಲ. ಮತ್ತ ಹಂಗಿತ್ತಂದ್ರೆ ಏನಾಗ್ತದಂದ್ರೆ ನೀರ ಕಡೆದಡೆ ಕಡೆದಂತಲ್ಲದೆ ನೀರ್ ತಗೊಂಡು ಮಜ್ಜಿಗೆ ಕಡ್ದಂಗ ಕಡದ್ರ ಬೆಣ್ಣೆ ಬರ್ತದೇನು? ಎಂತ ದೃಷ್ಟಾಂತಗಳು ಕೊಟ್ಟಾರ ನೋಡ್ರಿ ಸದಾಚಾರ. ನಿಮ್ ಒಳಗಿಂದ ಕೂಟಸ್ಥನ ಕಡೆನೂ ನಾಲೆಜ್ ಇಲ್ಲ, ನಿಮ್ ಎದುರಿರೋ ವಸ್ತುವಿನೊಳಗಿರೋ ಉಪಯುಕ್ತ ಚೇತನದನೂ ನಾಲೆಜ್ ಇಲ್ಲ. ಹೌದ್ರ ನಾಲೆಜ್ ಇರ್ಲಾರ್ದೆ ಸುಮ್ಮನೆ ನೀವು ಸಾಧನೆ ಮಾಡಿದ್ರಿ ಅಂತಂದ್ರೆ ಏನಾಗ್ತದ? ನೀರ ಕಡೆದಡೆ ಕಡೆದಂತಲ್ಲವೇ ಬೆಣ್ಣೆಯ ಹಡೆಯಲು ಬಾರದು. ಬೆಣ್ಣೆ ಬರಲ್ಲ. ಬಿದಿರೆಲಿ ಮೇಲ್ದರ ರಸ ಬರಲ್ಲ, ಮೊಳಲು ಹೊಸದರ ಕೆಸರು ಬರಲ್ಲ. ಸರವಿ ಅಂದ್ರೆ ಕೆಸರು. ನೀರು ಕಡದ್ರ ಬೆಣ್ಣೆ ಬರಲ್ಲ. ನಮ್ಮ ಕೂಡಲ ಸಂಗಮ ದೇವನಲ್ಲದೆ ನಮ್ಮ ಕೂಡಲ ಸಂಗಮ ದೇವ ಅಂದ್ರೆ ಕೂಟಸ್ಥ
ಮತ್ತು ಬಾಹ್ಯದಲ್ಲಿ ಉಪಯುಕ್ತ ಚೇತನ, ನಮ್ಮ ಅಂತಃಕರಣದೊಳಗಿರುವಂತ ಉಪಯುಕ್ತ ಚೇತನ, ಅದಕ್ಕೆ ಕೂಟಸ್ಥ ಅಂತೀವಿ. ಹೊರಗಿರುವಂತಹ ವಸ್ತುಗಳಲ್ಲಿರುವಂತ ಉಪಯುಕ್ತ ಚೇತನ. ಇದನ್ನ ಬಿಟ್ಟು ನೀವು ಬೇರೆ ಯಾವಾದರೆ ದೇವರು ಅಂತ ಮಾಡಿದ್ರಿ ಅಂತಂದ್ರೆ ಏನಾಗ್ತದಂದ್ರ ಹೊಳ್ಳ ಕುಟ್ಟಿ ಕೈ ಹೊಟ್ಟೆ ಯಾದಂತೆ ಆಯಿತಯ್ಯ. ಹೊಟ್ಟೆ ಕುಟ್ಟಿ ಕುಟ್ಟಿದ್ರೆ ಭತ್ತ ಬರ್ತದ, ಅಕ್ಕಿ ಬರ್ತದೇನ್ರಿ ಅದ್ರಾಗ? ಭತ್ತ ಕುಟ್ಟಿದ್ರೆ ಅಕ್ಕಿ ಬರ್ತದ, ಹೊಟ್ಟು ಕುಟ್ಟಿದ್ರೆ ಹೆಂಗ್ ಅಕ್ಕಿ ಬರ್ತದ? ಭತ್ತ ಕುಟ್ಟಿದಂಗ ಅಲ್ಲದು, ಹೊಟ್ಟು ಕುಟ್ಟಿದಂಗದು. ಚೈತನ್ಯವನ್ನು ಮರೆತು ನೀವು ಎಷ್ಟು ದೇವರ ಪೂಜೆ ಮಾಡಿದ್ರು ಅದು ಹೊಟ್ಟು ಕುಟ್ಟಿದಂಗ. ಉಪಯುಕ್ತ ಚೇತನದ ಪರಿಗಣನೆ ಇಲ್ಲದೆ ಸುಮ್ಮನೆ ಪೂಜೆ ಮಾಡ್ಕೊತಿದ್ರೆ ಅದು ಹೊಟ್ಟು ಕುಟ್ಟಿದಂಗ. ಹೊಳ್ಳ ಕುಟ್ಟಿ ಕೈ ಹೊಟ್ಟೆ ಯಾದಂತೆ ಆಯಿತಯ್ಯ. ಎಷ್ಟು ಚಂದ ನೆನಪಿಟ್ಕೊಂಡಿರಿ, ಎಷ್ಟು ಚಂದ ನೆನಪಿಟ್ಕೊಂಡಿರಿ. ಬಸವಣ್ಣವ್ರು ಹಿಂಗ ಚಾಡಿಸ್ತಾರ್ರಿ, ಚಪ್ಪಲಿ ತಗೊಂಡು ಹೊಡೆದಂಗದ್ರಿ. ಈಗ ಮಾತಿದ್ ಹೆಂಗದಂದ್ರ ಹರಿ ನೆನಪಿಟ್ಕೊಂಡಿರಿ ಅಂತ ಕೇಳ್ತಾರ ಅವ್ರು. ಹರಿ ಅಂದ್ರೆ ಏನು ಗೊತ್ತದ ನಿಮಗ? ಬ್ರಹ್ಮ ಅಂದ್ರೆ ಏನಂತ ಗೊತ್ತದ ನಿಮಗ? ಇವು ಮರ್ತೀರ ನೀವು? ಇಲ್ಲ. 33 ಕೋಟಿ ದೇವತೆಗಳನ್ನದು ನೆನಪಿಟ್ಟುಕೊಂಡಿರಿ, ಇವು ಮರ್ತೀರಿ ನೀವು? ಇವೆಲ್ಲ ನೆನಪದವ ಇಲ್ಲ ಕೇಳಕತ್ತಾರವ್ರು. ಮರೆಯಲಾಗದು ಹರಿಯ, ಮರೆಯಲಾಗದು ಬ್ರಹ್ಮನ. ಅವ್ರನ್ನ ಹೆಂಗ್ ಮರಿತೀರಪ್ಪ ನೀವು? ಅವ್ರನ್ನ ಎಷ್ಟು ಚಂದ ನೆನಪಿಟ್ಟುಕೊಂಡಿರಿ ನೋಡು. ಮರೆಯಲಾಗದು 33 ಕೋಟಿ ದೇವರ್ಕಳ. ಅವೆಲ್ಲ ಎಷ್ಟು ಚಂದ ನೆನಪಿಟ್ಟುಕೊಂಡಿವಿ. ನಮ್ಮ ಕೂಡಲ ಸಂಗಮ ದೇವರ ಮರೆಯಲಾಗುವ. ನಮ್ಮೊಳಗ ಆ ಅರಿವು, ಆ ಚೈತನ್ಯ ಆದಂತೇಳಿ ನಿಮಗೆ ಹರಿ ಬ್ರಹ್ಮಗಳು ನೆನಪದಾರೋ. ನಿಮ್ಮೊಳಗಿನ ಚೇತನೆನೇ ಇದ್ದಿದ್ದಿಲ್ಲ ಅಂದ್ರೆ ಹರಿ ಬ್ರಹ್ಮನ ನೆನಪು ಹೆಂಗ್ ಇಟ್ಕೊತಿದ್ದೀರಿ ನೀವು? ಸದಾಚಾರಕ್ಕ ಹೆಂಗ ತಗೊಂಡು ಹೋಗ್ತಾರ ಬಸವಣ್ಣವರು ನೋಡ್ರಿ. ಎಲ್ಲ ದೇವಾದಿ ದೇವತೆಗಳನ್ನ ನೆನಪಿಟ್ಕೊಂಡು ಪೂಜೆ ಮಾಡ್ತೀರಿ, ಹೋಗ್ತೀರಿ, ಬರ್ತೀರಿ, ಏನೆಲ್ಲ ಮಾಡ್ತೀರಿ. ಬೆಟ್ಟ ಏರ್ತೀರಿ, ನದಿ ಸ್ನಾನ ಮಾಡ್ತೀರಿ, ತೀರ್ಥಕ್ಷೇತ್ರ ಅಂತೀರಿ, ಅದು ಮಾಡ್ತೀರಿ, ಇದು ಮಾಡ್ತೀರಿ. ಅವು ಯಾವ ಮರಿಲಾರ್ದಂಗ ಬೆನ್ನತ್ತಿ ಓದ್ತೀರಿ. 12 ಜ್ಯೋತಿರ್ಲಿಂಗ, ನವದುರ್ಗಿ, 18 ಶಕ್ತಿ ಪೀಠ ಎಲ್ಲ ಮಾಡ್ಕೊತ ಹೋಗ್ತೀರಿ. ಅವು ಯಾವ ಮರೆಯಂಗಿಲ್ಲ. ಅವು ಮಾಡ್ಬೇಕಂತ ಬಡದಾಡ್ತೀರಿ. ಆದ್ರೆ ನಿಮಗ ಅವೆಲ್ಲವನ್ನ ಆಚರಣೆ ಮಾಡುವುದಕ್ಕೆ ಯಾವಾಗ ಸಾಧ್ಯ ಆಗ್ಯದ? ನಿಮ್ಮೊಳಗ ಕೂಡಲ ಸಂಗಮನಾಥ ಇದ್ದಾಗೆ ಅದು ಮಾಡ್ಲಕ್ ಸಾಧ್ಯ ಆಗ್ಯದ. ಯಾವನು ನಿಮ್ಮೊಳಗ ಅದನ ಅವನಿಗಿಂತ ಏನೆಲ್ಲ ನಡೆದದ ಅವನಿಗೆ ಮರ್ತು ನೀವು 33 ಕೋಟಿ ದೇವತೆಗಳ ಆರಾಧನೆ ಮಾಡ್ತಿರಲ್ಲ. ಎಂತವ್ರು ನೀವು? ಮರೆಯಲಾಗದು ಹರಿಯ, ಮರೆಯಲಾಗದು ಬ್ರಹ್ಮನ, ಮರೆಯಲಾಗದು 33 ಕೋಟಿ ದೇವರ್ಕಳ. ನಮ್ಮ ಕೂಡಲ ಸಂಗಮ ದೇವರು ಮರಿಬಹುದು. ಅವನಿಗೆ ಅವ ಮರ್ತಾರೆ ಏನ? ನಿಮ್ಮ ಒಳಗ ಕೂಡಲ ಸಂಗಮನಾಥ ಅದನಂತೆ ನೀವು ತಿರುಪತಿ ಬೆಟ್ಟ ಏರಿರ್ತೀರಿ. ನಿಮ್ಮೊಳಗ ಕೂಡಲ ಸಂಗಮನಾಥ ಅದನ್ನೋದಕ್ಕೆ ನಾವು ಶ್ರೀಶೈಲ ಪಾದಯಾತ್ರೆ ಮಾಡೀವಿ, ಕಾಶಿ ಯಾತ್ರೆ ಮಾಡೀವಿ. ಆದ್ರ ಎಲ್ಲಿಗೆ ಬಂದದಪ್ಪ ಅಂತಂದ್ರ ಎಲ್ಲಿಗೆ ಬಂದದ? ಯಾರು ಒಳಗದಾರ ಅವರಿಗೆ ಮರ್ತು ಉಳಿದದ್ದೆಲ್ಲ ಓಟು ನೆನಪಿಟ್ಕೊಂಡು ಮಾಡ್ಲಕತ್ತೀವಲ್ಲ. ಹೆಂಗಿದು? ಹೆಂಗದ್ರಿ ಪ್ರಶ್ನೆ?
ನಾರಾಯಣನೆಂಬುವವನ ಕಾಣೆ, ಗೀರಾಯಣನೆಂಬುವವನ ಕಾಣೆ. ಯಾ ನಾರಾಯಣ ಯಾ ಗೀರಾಯಣ, ಬೊಮ್ಮನೆಂಬುವವನ ಕಾಣೆ, ಜಿಮ್ಮನೆಂಬುವವನ ಕಾಣೆ. ಯಾ ಬ್ರಹ್ಮ ಯಾ ಗಿಮ್ಮ ಯಾ ನಾರಾಯಣ ಯಾ ಗೀರಾಯಣ. ವಿಷವಟ್ಟು ಸುಡುವಲ್ಲಿ ಅಲ್ಲಿ ವಿಷ ಇಡೀ ಬ್ರಹ್ಮಾಂಡ ಪ್ರಳಯ ಆಗ್ಲಕತ್ತಿತ್ತು. ಅದು ವಿಷ ಬಂದಾಗ ದೇವಾಸುರ ಸಂಗ್ರಾಮ, ಸಮುದ್ರ ಕಡದಾಗ ವಿಷ ಬುಕ್ಕಿ ಬಂತಲ್ಲ, ಆ ವಿಷ ಗಟ್ಟು ಸಡುವಲ್ಲಿ ವೀರಭದ್ರ ಬಡಿವಲ್ಲಿ ಕೂಡಲ ಸಂಗಯ್ಯಂಗೆ ಶರಣೆಂದು ಮೊರೆ ಇಟ್ಟರೆಲ್ಲರು. ಎಲ್ಲ ನಾರಾಯಣಗಳೇನು ಬ್ರಹ್ಮಗಳೇನು ಎಲ್ಲ ಓಸು ಮಂದಿ ಆ ಶಿವನ ಬಳಿ ಹೋಗಿ ಅಪ್ಪೋ ಕಾಪಾಡು, ಆ ವಿಷ ಎಲ್ಲರನ್ನ ಕೊಲ್ಲಿ ಬಿಡ್ತದೋ ಯಪ್ಪ ಕಾಪಾಡು, ವೀರಭದ್ರ ಎಲ್ಲರಿಗೆ ನಾಯಿ ಹೊಡೆದಂಗೆ ಬಡಿಲಕತ್ತನ್ನ ಕಾಪಾಡು ಅಂಥೇಳಿ ಕೂಡಲ ಸಂಗಯ್ಯಗೆ ಕೇಳಿದರೆ ಹೊರತು ಯಾರ ರಕ್ಷಣೆ ಮಾಡಿದ್ರಪ್ಪ ನಿಮಗ? ಯಾರು ರಕ್ಷಣೆ ಮಾಡಿದ್ರು? ಹುಟ್ಟಿಸುವಾತ ಬ್ರಹ್ಮನೆಂಬರು, ಬ್ರಹ್ಮ ಸೃಷ್ಟಿಕರ್ತ ಅಂತಿರಿ. ರಕ್ಷಿಸುವಾತ ವಿಷ್ಣುವೆಂಬರು, ಬ್ರಹ್ಮ ತನ್ನ ಶಿರವನ್ನೇಕೆ ಹುಟ್ಟಿಸಲಾರ? ಅವನ ತಲೆ ಒಳಗನು 5 ತಲೆ ಇದ್ದು ಅಂತ, ಅವನ ತಲೆ ಒಳಗ ಬ್ರಹ್ಮನಿಗೂ 5 ಮುಖ ಇದ್ದು ಅಂತ, ಶಿವನಿಗೂ 5 ಮುಖ ಇದ್ದು ಅಂತ. ಇವ ಬ್ರಹ್ಮ ನನಗೇನು, ನಾನು 5 ತಲೆ ಇದ್ದವನಿ ಅಂತ ದಿಮಾಕ್ ಮಾಡ್ತಿದ್ದಂತ. ಅದಕ್ಕೆ ಶಿವ ಏನ್ ಮಾಡ್ದ, ಅವನು ಒಂದು ತಲೆ ಚೂಟಿ ಬಿಟ್ಟ, 4 ತಲೆ ಮಾಡಿಬಿಟ್ಟ ಅವನು. ಮತ್ತು ಸೃಷ್ಟಿ ಮಾಡ್ಕೊಳ್ಳೋನೇ ನೀ ಬ್ರಹ್ಮ ಇದ್ದಿ ಅಂತ, ನೀನು ತಲೆ ಯಾಕೆ ನಿನಗೆ ಸೃಷ್ಟಿ ಮಾಡ್ಕೊಳಕ್ ಬರುವಲ್ದು? ರಕ್ಷಿಸುವಾತ ವಿಷ್ಣು ಎಂಬರು, ವಿಷ್ಣು ತನ್ನ ಮಗನನ್ನೇಕೆ ರಕ್ಷಿಸಲಾರ? ವಿಷ್ಣುವಿನ ಮಗ ಯಾರು? ವಿಷ್ಣುವಿನ ಮಗ ಕಾಮಣ್ಣ, ಕಾಮದೇವ. ರುದ್ರದೇವರ ಕಣ್ಣು ತೆರೆದಾಗ ಸುಟ್ಟು ಭಸ್ಮ ಅದ, ಯಾಕೆ ರಕ್ಷಣೆ ಮಾಡಿಸ್ಕೊಳ್ಳಿಲ್ಲ? ತನ್ನ ಮಗನನ್ನು ಯಾಕೆ ರಕ್ಷಣೆ ಮಾಡಲಿಲ್ಲ? ಏನಿಲ್ಲ, ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲಕ ನಮ್ಮ ಕೂಡಲ ಸಂಗಮ ದೇವ. ಸೃಷ್ಟಿ ಮಾಡವನು ಕೂಡಲ ಸಂಗಮ ದೇವ, ಸ್ಥಿತಿ ಮಾಡವನು ಕೂಡಲ ಸಂಗಮ ದೇವ, ಮತ್ತೆ ಲಯ ಮಾಡವನು ಕೂಡಲ ಸಂಗಮ. ಎಲ್ಲನೂ ನಮ್ಮ ಕೂಡಲ ಸಂಗಮ ದೇವನೇ. 2 3 ದೇವರೆಂದು ಉಬ್ಬಿ ಮಾತನಾಡಬೇಡ, ಒಬ್ಬನೇ ಕಾಣಿರೋ ಇಬ್ಬರೆಂಬುದು ಹುಸಿ ನೋಡ. ಒಂದೇ ಒಂದು ಕೂಟಸ್ಥ ಅಖಂಡ ಚೇತನ ಅನ್ನದನ್ನ ಮಾರ್ತು ನೀವು 2 ದೇವರ ಶಿವ ಶಕ್ತಿ ಮತ್ತಿನ್ನೇನಂತಿರಲ್ಲ, ಬ್ರಹ್ಮ ವಿಷ್ಣು ರುದ್ರ 33 ಕೋಟಿ ದೇವತೆಗಳು, ಅವೆಲ್ಲ ಸುಳ್ಳ, ಅವೇನು ಖರೆ ಇಲ್ಲ. ಕೂಡಲ ಸಂಗಮ ದೇವನ ಅಲ್ಲದೆ ಮತ್ತೊಂದಿಲ್ಲೆಂದಿತ್ತು ವೇದ. ವೇದ ಅಂದ್ರೆ ಜ್ಞಾನ. ಅದು ಒಂದಲ್ಲದೆ ಮತ್ತೊಂದಿಲ್ಲ. ಹೆಂಗ್ ಮಾಡ್ಬೇಕು? ಸದಾಚಾರ ಸತ್ಯದ ಆಚಾರಕ್ಕ ಹೆಂಗ ತಗೊಂಡು ಹೋಲಕತ್ತಾರ. ಸತ್ಯದ ಆಚಾರ. ಯಾವ್ದಾರ ದೇವ್ರು ತಂದು ಮನ್ಯಾಗ ಇಡ್ತೀರಿ, ಅವ್ ಕರ್ರಗಾಗ್ಬಿಡ್ತಾವ. ದೇವ್ರ ಹಂಗೇನಾರ ಆತನೇನೋ? ಅರಗು ತಿಂದು ಕರಗುವ ದೈವವನೆಂತ ಸರಿ ಅಂದೆ. ಆ ಕರ್ರಗಾಗ್ಬಿಡ್ತಾವಲ್ಲ, ಅರಗು ತಿಂದು ಎಲ್ಲ, ಅವು ದೇವ್ರ? ಮತ್ತ ದೇವ್ರ ಸಮೀಪ ಒಂದ್ ಸ್ವಲ್ಪ ದೀಪ ತಗೊಂಡು ಆದ್ರೆ ಅಂದ್ರೆ ಅವು ಸುಟ್ಟು ಹೋದ್ವು ಅಂತಂದ್ರೆ, ಉರಿಯ ಕಂಡಡೆ ಮುರುಟುವ ದೈವವನೆಂತೂ ಸರಿ ಎಂಬೆ. ಸ್ವಲ್ಪ ಬೆಂಕಿ ಕಂಡತಂತಂದ್ರ ಬೆಂಕಿಯಾಗ ಅದು ಕರಿಗೆ ಹೋಗೋದು ಕೆಟ್ಟ ಹೋಗೋದಿತ್ತಂದ್ರ ಅದ್ಯಾ ದೇವ್ರು? ಮತ್ತ ರೊಕ್ಕ ಇದ್ದಾಗ ಏನ್ ಮಾಡ್ತೀರಿ? ದೇವ್ರ ತೊಗೊಂಬರ್ತೀರಿ, ಬೆಳ್ಳಿ ದೇವ್ರ ತರ್ತೀರಿ,
ಕಂಚಿನ ದೇವ್ರ ತರ್ತೀರಿ, ಇನ್ನ ರೊಕ್ಕ ಹೆಚ್ಚಾಯ್ತಂದ್ರೆ ಬಂಗಾರ ದೇವ್ರ ತರ್ತೀರಿ. ತಂದ್ಮೇಲೆ ಮುಂದೆ ರೊಕ್ಕ ಕಡಿಮೆ ಆಯ್ತಂದ್ರೆ ಆ ದೇವ್ರು ಏನಕ್ಕಿರ್ಲಕ್ಕ ಅಂತೇಳಿ ಹಂಗೆ ಇಟ್ಕೋತೀರೇನು? ಮಾಡಿ ಮೊದಲು ಒಂದು 2 ಸಣ್ಣ ಬಸವಣ್ಣಿದ್ದು 70 ಗ್ರಾಮ್, ಮತ್ತೊಂದು 20 ಗ್ರಾಮ 25-30 ಗ್ರಾಮಿಂದ ಒಂದು ಸಣ್ಣ ಗಣಪತಿ ಇತ್ತು ಮನ್ಯಾಗ, ಬೆಳ್ಳಿ ಗಣಪತಿ. ಮೊನ್ನೆ ಯಾಕೋ ತಲೆಗೆ ಬಂದ್ಬಿಡ್ತಾವ, ಕರ್ರಗಾಗಿಬಿಟ್ಟಾವ ಅಂತೇಳಿ ಗಣಪತಿ ಹಬ್ಬದ ದಿವಸ ಅವು ಒಯ್ದು ಹಾಕಿಬಿಟ್ಟ. ಹಾಕಿ ಒಂದು ಗಣಪತಿ ತಂದ್ಬಿಟ್ಟಿ, 30,000 ರೂಪಾಯಿ ಗಣಪತಿ. ಮಾರ ದೇವರ ಖರೀದಿ ಮಾಡೋ ದೇವರೇನ್ರಿ ಅದು? ಅದರೊಳಗಿರೋ ಉಪಯುಕ್ತ ಚೇತನನೇ ದೇವರೇ ಹೊರತು ಆ ವಸ್ತುಗಳು ದೇವರಲ್ಲ. ಸದಾಚಾರಕ್ಕೆ ಉಪಯೋಗ ಆಗ್ಲಕತ್ತದ, ಪ್ರತಿ ಸ್ಟೆಪ್ ಒಳಗೆ ಹೇಳಕತ್ತಾರವ್ರು, ದೇವರಲ್ಲ. ಈ ಪುರಾಣದಾಗ ಏನ್ ಮಾಡಿರ್ತೀರಿ, 1 ಗ್ರಾಮಿಂದ ಉಂಗ್ರ ಮಾಡಿರ್ತಾರ ಅವ್ರು. ಪುರಾಣದಾಗ 1 ಗ್ರಾಮಿಂದ ಉಂಗ್ರ ಮಾಡಿ ಆ ಚರಿತ್ರ ನಾಯಕನಿಗೆ ತೊಡಸಿರ್ತಾರ. ಅದು ಮುಂದೆ ಲಾಸ್ಟಿಗೆ ಪುರಾಣ ಮುಗಿಯಾಗ ಈ ಉಂಗ್ರ ಏನ್ ಮಾಡ್ತಾರ, ಉಂಗ್ರ ತೊಟ್ಲ ಅವೆಲ್ಲ ಏನ್ ಮಾಡ್ತಾರ? ನಿಮ್ ಕಡೆ ಏನ್ ಮಾಡ್ತಾರ ಇಲ್ಲ ಅವೆಲ್ಲ? ಸವಾಲ್ ಮಾಡಿ ಮಾರ್ತಾರ, ಹರಾಜ್ ಮಾಡ್ತಾರ. ಅವ ಪುರಾಣಿಕ್ ಹೇಳ್ತಿರ್ತಾನ, ಈ ಉಂಗ್ರ ನೀವು ಬಜಾರ್ದಾಗ ಹೋಗಿ ಮಾಡಿಸ್ಬೋದು, ಅದೇನ್ ದೊಡ್ಡ ಮಾತಲ್ಲ. ಈಗ ನೀವು ಯಾರು ತಗೋತೀರಿ, ಈ ಉಂಗ್ರ ಜೊತೆಗೆ ನಿಮಗೆ ದೇವ್ರು ಬರ್ತಾನ, ನಿಮ್ ಮನೆಗೆ ದೇವ್ರು ಬರ್ತಾನ, ಆ ಮುತ್ತೆ ಬರ್ತಾನ, ಈ ಮುತ್ತೆ ಬರ್ತಾನ ಅಂತ ಹೇಳ್ತಿರ್ತಾರ. ಆ ಮುದ್ದನ್ ಕರ್ಕೊಂಡು ಆ ಉಂಗ್ರ ತಗೊಂಡು ಬಂಗಾರದ ಅಂಗಡಿಗೆ ಹೋದ್ರ ಆ ಬಂಗಾರದ ಅಂಗಡಿ ಮುತ್ತೆ ಅಂತ ನೋಡ್ತಾನೇನು? ನಿನ್ ಮುತ್ತನ ಹಾಳಾಗ, ನಿನ್ ಮುತ್ತೆ ಅಲ್ಲೇ ನಡಿ. ಅದು ಕಷ್ಟವನು ಅವನೇ, ಹೊಳೆ ತಗೊಳ್ವನು ಅವನೇ. ಮುತ್ತನ ನಾಟಕ ಕರೆನಾ ಇದು? ಭ್ರಾಂತಿ. ಅವಸರ ಬಂದಡೆ ಮಾರುವ ದೈವವನ್ನು ಎಂತ ಸರಿ ಎಂಬೆನಯ್ಯ. ಮತ್ತಿನ್ನೇನ್ ಮಾಡ್ತಾರ, ಒಂದ್ ಯಾವ್ದಾರ ದೇವ್ರು ತಗೊಂಡು ಬಂದ್ಬಿಡ್ತಾರ. ಅಂಜಿಕೆ ಆಲಕತ್ತದ ಅಂದ್ರ ನೀ ಎಲ್ಲಿ ಹೋಗಿದ್ದೆ ಅವಳು, ಕಿಂತಲ್ಲಿ ಹೋಗಿದ್ದೆ, ಬರಾಗ ಏನ್ರಿ ದೇವ್ರಿಗೆ ಇವ್ರು ತಂದಿದ್ದೇನು, ತಂದಿನಿ. ಮತ್ ದೇವ್ರು ತಂದಿದೆ ಅಂತ ಅಂದ್ಮೇಲೆ ಅದೇ ದೇವ್ರು ಏನೋ ನಿನ್ ಗದ್ದಲ ಮಾಡ್ಲಕತ್ತದ. ಹೊಲ್ದಾಗರೆ ಎಲ್ಲರೇ ಯಾರು ಇರ್ಲಾರ್ದಲ್ಲಿ ತುಳಿಲಾರ್ದ ಜಾಗದಾಗ ತೆಗ್ದು ಕೆದರು 1-2 ಫೀಟ್ ಆಳ, ಅದ್ರಾಗ ಅದು ಇಟ್ಟು ಮುಚ್ಚಿಬಿಡಾಕಡಿ ಒಯ್ದವ, ಸಮಾಧಾನ ಆಗ್ತವ. ಅದಕ್ಕೆ ಅಂಜಿಕೆ ಯಾದಡೆ ಹೂಳುವ ದೈವ, ಅದು ದೈವ ಅಂತಾರೆ ಅನ್ನೋದು. ಹಂಗೆಲ್ಲ ಇಲ್ಲ. ಸಹಜ ಭಾವ ನಿಜೈಕ್ಯ ಕೂಡಲ ಸಂಗಮ ದೇವನೊಬ್ಬನೇ ದೇವ. ಸಹಜ ಭಾವ ನಿಜೈಕ್ಯ, ನಮ್ಮೊಳಗೆ ಭಾವ ಅದಲ್ಲ, ಸಹಜ ಭಾವ. ಅಸಹಜ ಭಾವ ಅಲ್ಲ. ಅಸಹಜ ಭಾವ ಅಂತಂದ್ರೆ ಏನೋ ನಾಟಕ ಮಾಡ್ಲಕತ್ತೀನಿ ಅಂತ ಹೇಳಿ ದೊಡ್ಡದೊಂದು ಏನೋ ಓದ್ಲಕತ್ತೀನಿ, ಪೂಜೆ ಮಾಡ್ಲಕತ್ತೀನಿ, ಉಪಾಸನೆ ಮಾಡ್ಲಕತ್ತೀನಿ, ಧ್ಯಾನ ಮಾಡ್ಲಕತ್ತೀನಿ, ಮಾಡಕತ್ತೀನಿ ಅಂತ ತಲೆಗೆ ಇಟ್ಕೊಂಡು ಮಾಡೋದಲ್ಲ. ಸುಮ್ ಸಹಜವಾಗಿರೋಂಥದ್ದು ಒಳಗೊಂದು ಚೇತನ ಏನದಲ್ಲ, ಆ ಚೇತನದ ಒಳಗ ನೀವು ನಿಜೈಕ್ಯ ಆದ್ರಿ ಅಂದ್ರೆ ಅದೇ ಕೂಡಲ ಸಂಗಮ ದೇವ. ಮಡಿಕೆ ದೈವ, ಮರ ದೈವ, ಬೀದಿಯ ಕಲ್ಲು ದೈವ, ಹಣಿಗೆ ದೈವ, ಬಿಲ್ಲನಾರಿ ದೈವ, ಕಾಣಿರೋ ಕೊಳಗ ದೈವ, ಗಿನ್ನಿಲು ದೈವ, ಕಾಣಿರೋ ದೈವ ದೈವವೆಂದು ಏನ್ ಮಾಡಿರಿ, ಎಲ್ಲ ಓಸು ದೇವ್ರು 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 ಅಂತೀರಿ. ಕಾಲಿಡಲು ಇಂಬಿಲ್ಲ, ಕಾಲಿಡಕ್ ಜಾಗ ಇಲ್ಲದಷ್ಟು ದೇವ್ರು ಮಾಡಿಟ್ಟಿರಿ.
ಇಷ್ಟು ದೇವರುಗಳು ಮಾಡಿರಿ, ಅವು ಯಾವ ದೇವರಲ್ಲ, ಅವೆಲ್ಲದ್ರೊಳಗಿರೋಂಥ ಉಪಯುಕ್ತ ಚೇತನ ಕೂಡಲ ಸಂಗಮನಾಥ ಏನಲ್ಲ, ದೈವನೊಬ್ಬನೇ ಕೂಡಲ ಸಂಗಮ ದೇವ. ಎಲ್ಲ ಹೇಳ್ಕೋತ ಹೋಗ್ತಾರ. ಬಹಳಷ್ಟು ಸ್ಟೆಪ್ ಬೈ ಸ್ಟೆಪ್ ಅದಾವ. ಒಟ್ಟ ಸದಾಚಾರ ಅಂತಂದ್ರ ಏನ್ ಮಾಡ್ಬೇಕು? ಜಾತಿ, ವರ್ಣ, ವರ್ಗ ಎಲ್ಲ ಭೇದ ಭಾವಗಳನ್ನು ಕಳ್ಕೋಬೇಕು. ದೇಶ, ಭಾಷೆ, ವಯಸ್ಸು, ಮತ್ತೆ ಸಸ್ಯಾಹಾರಿ, ಮಾಂಸಾಹಾರಿ, ನಮ್ಮ ದೇಶ, ಬೇರೆ ದೇಶ, ಏನೆಲ್ಲ ಭೇದ ಭಾವಗಳು ಇಟ್ಕೊಂಡು ಕೂತೀವಲ್ಲ, ಅವೆಲ್ಲ ದಾಟಿ ಎಲ್ಲದಕ್ಕಿಂತ ಮ್ಯಾಲೆ ನಿಂತು ನೋಡ್ರಿ, ಒಂದ್ ಸ್ವಲ್ಪ ಎಲ್ಲದಕ್ಕಿಂತ ಮ್ಯಾಲೆ ಏರ್ರಿ, ಸ್ವಲ್ಪ ಇದ್ರಾಗೆ ಬಿದ್ದು ಒದ್ದಾಡ್ಬೇಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ಅನ್ಯ ದೈವದ ಆರಾಧನೆ ಬೇಡ ಅಂತ ಹೇಳ್ತಾರೆ. ಬಹಳ ದೊಡ್ಡ ಚಾಪ್ಟರ್ ಅದು. ಮುಂದೆ ಎರಡನೇ ಇಲ್ಲೇನದಂದ್ರ ಬಸವಣ್ಣನವರ ವಚನಗಳೊಳಗ ಭಕ್ತ ಸ್ಥಳ ಆದ ಮೇಲೆ ಮಹೇಶ ಸ್ಥಳ ಅಂತ ಏನದಲ್ಲ, ಆ ಮಹೇಶ ಸ್ಥಳದ ವಚನಗಳು ಅಂದ್ರೆ ಯಾವುದು? ಸದಾಚಾರದ ವಚನಗಳು ಅಂತ ತಿಳ್ಕೋಬೇಕು. ಮುಂದೆ ಸದಾಚಾರ ಅಂದ್ರೆ ಸತ್ಯದ ಆಚಾರ, ಸತ್ ಪ್ಲಸ್ ಆಚಾರ ಈಸ್ ಈಕ್ವಲ್ ಟು ಸದಾಚಾರ. ಮತ್ತೆ ಎರಡನೇ ಆಚಾರ ಏನದಂದ್ರ, ಎರಡನೇ ಆಚಾರ ಅಸತ್ಯ, ದ್ವಂದ್ವ ಅರ್ಥ, ವಂಚನೆ, ಉದಾಸೀನ, ಪಂಕ್ತಿಭೇದ, ನಿರ್ದಯತೆ, ಭವಿಮಿಶ್ರ ಮುಂತಾದ ಲೌಕಿಕ ಮಾರ್ಗದ ವರ್ಜನೆ. ಅಸತ್ಯವನ್ನ ವರ್ಜಿಸಬೇಕು. ನಿಮಗೇನೇನು ಅಸತ್ಯ ಅನ್ನಿಸ್ತದೋ ಅದನ್ನು ವರ್ಜಿಸಬೇಕು. ಜಗತ್ತು ಮಿಥ್ಯ ಅದಲ್ಲ, ವರ್ಜಿಸ್ಬೇಕು. ಬ್ರಹ್ಮ ಸತ್ಯ ಅದನ್ನು ಹಿಡಿಬೇಕು. ಜಗತ್ತು ಮಿಥ್ಯ, ಮತ್ತಿನ್ನೇನು ಅಸತ್ಯ ಅನ್ನಿಸ್ತದೋ ಅದೆಲ್ಲ ವರ್ಜಿಸ್ಬೇಕು. ಆಮೇಲೆ ಡಬಲ್ ಮೀನಿಂಗ್, ದ್ವಂದ್ವಾರ್ಥಗಳನ್ನ ವರ್ತಿಸಬೇಕು. ಮತ್ತೆ ವಂಚನೆ, ಮೋಸ ಮಾಡೋದು ವರ್ತಿಸ್ಬೇಕು, ಎಲ್ಲ ಏನ್ ಮಾಡಬೇಕು? ವರ್ಜಿಸಬೇಕು. ಉದಾಸೀನ, ನೆಗ್ಲೆಕ್ಟ್ ಮಾಡೋದು, ಅದನ್ನ ವರ್ಜಿಸಬೇಕು. ಯಾವುದನ್ನ ನೆಗ್ಲೆಕ್ಟ್ ಮಾಡೋದಿಲ್ಲ, ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡಬಾರ್ದು, ಒಂದು ಲೆವೆಲ್ನಾಗಿರ್ಬೇಕು. ಪಂಕ್ತಿ ಭೇದ, ಒಬ್ಬರಿಗೊಂದು ಮಾಡಬಾರ್ದು, ಪಂಕ್ತಿ ಭೇದವನ್ನ ವರ್ಜಿಸಬೇಕು. ನಿರ್ದಯತೆ, ಕಠೋರವಾಗಿರಬಾರ್ದು. ಮತ್ತೆ ಭವಿಮಿಶ್ರ ಅಂತಂದ್ರೆ ನೀವೇನು ದೈವ ಭಕ್ತರು ಅಂತ ನೀವು ಸಾಧನೆ ಮಾಡ್ತಿರ್ತೀರಿ, ದೇವರು ಇಲ್ಲ ಅಂತ ಹೇಳೋರು ಒಂದಿಷ್ಟು ಮಂದಿ ಇರ್ತಾರೆ, ಅಂಥವ್ರ ಜೊತೆಗೆ ಸೇರಬಾರದು. ದೇವರನ್ನ ನಿಂದೆ ಮಾಡೋರು, ದೇವರ ಇಲ್ಲ ಅಂತ ಹೇಳೋರು ಇರ್ತಾರಲ್ಲ, ಅಂಥವ್ರ ಸಹವಾಸದಾಗಿರಬಾರದು. ಭವಿಮಿಶ್ರ ಮುಂತಾದ ಈ ಲೌಕಿಕದೊಳಗ ಎಲ್ಲಾ ರೀತಿ ಜನ ಇರ್ತಾರ, ಚಲೋನೂ ಇರ್ತಾರ, ಕೆಟ್ಟನೂ ಇರ್ತಾರ. ಹಿಂಗಾಗಿ ಈ ಲೌಕಿಕ ಮಾರ್ಗದ ವರ್ಜನೆ. ಈ ಜಗತ್ತನ್ನೋದು ಹಿಂಗೆ ಇರ್ತದ, ಜಗತ್ತಿನ ಜನ ಹಿಂಗೆ ಇರ್ತಾರ. ಇದಕ್ಕೆಲ್ಲ ನಾವು ಏನು ಮಾಡಕ್ಕಾಗಲ್ಲ, ನೀವು ಏನು ಮಾಡಕ್ಕಾಗಲ್ಲ, ಜಗತ್ತಿರೋದೆ ಹಿಂಗೆ. ಯಾರೇ ಏನಾರೇ ಮಾಡಕ್ ಆದ್ರು ಅಂತಂದ್ರೆ ಅವ್ರು ಫಜಿತಿಯಾಗಿಬಿಡ್ತಾರ. ಭಾರಿ ಕಂತಿಗೆ ತಗೊಂಡು ಮೈಗೆ ಹಾಕೊಂಡಂಗೆ ಜಗತ್ತಿನ ವಿಚಾರಗಳು ಹಾಕೊಳ್ಳೋದಂದ್ರ. ಹಿಂಗಾಗಿ ಅವೆಲ್ಲ ವರ್ಜನೆ ಮಾಡಬೇಕು.
ಮತ್ತೆ ಮೂರನೇ ಆಚಾರ ಏನದ ಅಂತಂದ್ರೆ ನಾಯಿ ಹಂದಿ ಕೋಳಿಗಳನ್ನ ಮನೆಯಲ್ಲಾಗಲಿ ಮನೆಯ ಸುತ್ತಲಾಗಲಿ ಬಿಟ್ಟುಕೊಳ್ಳಬಾರದು. ಮನೆ ಸುತ್ತಮುತ್ತ ಮನೆ ಒಳಗ ಈ ನಾಯಿ ಹಂದಿ ಕೋಳಿಗಳಿಗೆ ಒಳಗ ಅವಕ್ಕ ಸಾಕಿಕೊಂಡು ಒಳಗ ಹೊರಗ ಓಡಾಡಿಸಬಾರದು. ಸ್ವಚ್ಛ ಇರಲ್ಲವು. ಮತ್ತೆ ಗೊತ್ತೈತ್ರೆ, ಇವು ನಾಯಿ ಸಾಕೋದು, ಹಂದಿ ಸಾಕೋದು, ಕೋಳಿ ಸಾಕೋದು, ಅದ್ರ ಒಂದು 6 ತಿಂಗಳ ಏನಾಗ್ತದಂದ್ರ ಮೈ ಮೇಲೆ ಕೂದಲ ಉದುರ್ತಿರ್ತಾವ. ಒಂದು 6 ತಿಂಗಳ ಕೂದಲ ಬೆಳಿತಿರ್ತಾವ. ಅವಕ್ ಮನೆಯಾಗ ಸಾಕೊಂಡ್ ಬಿಟ್ರಿ ಅಂತಂದ್ರ ಏನಾಗ್ತದ? ಮನಿ ತುಂಬ ಕೂದ್ಲ ಹತ್ತವ. ಎಲ್ಲಿ ಬೇಕಲ್ಲಿ ಪ್ರಾಣಿ ಕೂದ್ಲ, ಹಾಸಿಗೆ ಮ್ಯಾಲ, ಅಲ್ಲಿ ಇಲ್ಲಿ ಎಲ್ಲಿ ಬೇಕಲ್ಲೇ. ಒಂದು ಕೂದಲ ಹೊಟ್ಟೆ ಒಳಗೆ ಹೋಯ್ತಂತಂದ್ರ ಆರೋಗ್ಯ ಕೆಟ್ಟೋಗ್ಬಿಡ್ತದ. ಹಿಂಗಾಗಿ ಇವೆಲ್ಲ ಆಚಾರಗಳು, ಸದಾಚಾರ ಅಂದ್ರೆ ಏನು ಅನ್ನೋದು ಹೇಳಿದ್ರು. ಒಟ್ಟ 3 ಆಚಾರಗಳ ಬಗ್ಗೆ ಹೇಳಿನಿ, ಉಳಿದದ್ದು ಮತ್ ನಾಳೆ ಹೇಳೋಣ. ಶಿವಲಿಂಗ ಅಂಗ ಸಂಬಂಧಿ ಆದ ಮೇಲೆ ಅನ್ಯ ದೈವಗಳನ್ನ ನಂಬಬಾರದು. ಅಸತ್ಯ ತ್ಯಾಗ ಮಾಡಬೇಕು, ದ್ವಂದ್ವಾರ್ಥ ತ್ಯಾಗ ಮಾಡಬೇಕು, ವಂಚನೆ ತ್ಯಾಗ ಮಾಡಬೇಕು, ಔದಾಸೀನ್ಯ ತ್ಯಾಗ ಮಾಡಬೇಕು. ಪಂಕ್ತಿ ಭೇದ ತ್ಯಾಗ ಮಾಡಬೇಕು, ನಿರ್ದಯತೆ ತ್ಯಾಗ ಮಾಡಬೇಕು, ಭವಿಮಿಶ್ರ ತ್ಯಾಗ ಮಾಡಬೇಕು. ಈ ರೀತಿ ಮುಂತಾದ ಲೌಕಿಕ ಮಾರ್ಗಗಳನ್ನು ತ್ಯಾಗ ಮಾಡಬೇಕು. ಹಂದಿ ನಾಯಿ ಕೋಳಿಗಳನ್ನ ಮನೆ ಒಳಗಾಗ್ಲಿ ಮನೆಯ ಸುತ್ತಮುತ್ತಲಾಗ್ಲಿ ಅವಕ್ಕ ಇರ್ಲಕ್ಕ ಬಿಡಬಾರ್ದು. ಅವು ದೂರ ಇಟ್ಕೋಬೇಕು. ಹಿಂಗ ಆಚಾರಗಳದಾವು. 4ನೇ ಆಚಾರಕ್ಕೆ ನಾಳೆಗೆ ಹೋಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣ. ಎಲ್ಲರಿಗೂ ಶರಣು ಶರಣ. ಸದಾಚಾರ ಅಂದ್ರ ಹೇಳಕ್ ಬರ್ಬೇಕು. ಇವೆಲ್ಲ ವಿಷಯ ಸಂಗ್ರಹ ಮಾಡ್ಕೊಳ್ರಿ. ಅಷ್ಟಾವರಣ ಪಂಚಾಚಾರ ಚಟಸ್ಥಲಕ್ಕೆ ಸಂಬಂಧಪಟ್ಟಂತ ನಡೆದವಲ್ಲ, ಈ ವಿಷಯ ಸಂಗ್ರಹ ಮಾಡಿಕೊಂಡು ಚಂದ ಹೇಳಕ್ ಬರ್ಬೇಕು. ಎಲ್ಲಿವಾದ್ರೂ ಹೇಳಕ್ ಬರ್ಬೇಕು. ಏನ್ರಿ ಪಂಕ್ತಿ ಅಂತಂದ್ರೆ ಒಂದಿಷ್ಟು ಮಂದಿಗೆ ಮೊದಲು ಉಣಿಸೋದು, ಒಂದಿಷ್ಟು ಮಂದಿಗೆ ಆಮೇಲೆ ಉಣಿಸೋದು. ನೀ ಇದ್ರಾಗ ಯಾಕೆ ಕೂತಿದಿ? ನಾವು ಜಂಗಮರದೀವಿ, ನಾವು ಬ್ರಾಹ್ಮಣರದೀವಿ, ನಮಗಷ್ಟೇ ಇಲ್ಲಿ ಕುಂದಿರ್ಸ್ಕೋತಾರ. ನೀ ಇದ್ರಾಗ ಯಾಕೆ ಬಂದಿದ್, ಅದ್ರಾಗ ಬಂದಿದ್ ಅಂತಾರ. ಇಲ್ಲಿ ದೇವಸೂಗೂರು ಅಂತದ, ಮತ್ತಿನ ಒಂದು ಮಂತ್ಲಾಪುರ ಅಂತದ. ಮಂತ್ಲಾಪುರದಾಗ ಸಿದ್ಧಲಿಂಗೇಶ್ವರ ಗುಡಿ, ದೇವಸೂಗರೊಳಗ ಸೂಗೂರೇಶ್ವರ ಅಂದ್ರೆ ವೀರಭದ್ರೇಶ್ವರ ಗುಡಿ. ಆ ಶ್ರಾವಣದಾಗ ಏನ್ ಮಾಡ್ತಾರ, ನಾವು 51 ಮಂದಿ ಜಂಗಮರಿಗೆ ಉಣಿಸ್ತೀವಿ, 101 ಮಂದಿ ಜಂಗಮರಿಗೆ ಉಣಿಸ್ತೀವಿ ಅಂತೇಳ ದೊಡ್ಡ ಗುಡಿ ಅದ. ಬೈಲೊಳಗ ಅಷ್ಟು ಜಾಗ ಹಿಡ್ಕೊಂಡು ಮಂದಿಗೆ ಕುಂದಿರ್ಸಿ ಅಡಿಗೆ ಮಾಡಿ ನೀಡ್ತಿರ್ತಾರ. ಅಡ್ಡದ್ರಾಗ ಒಬ್ರು ಯಾರೋ ಹಸ್ತವ್ರು ಬಂದು ಅವ್ರದ್ರಾಗ ಕೂತ್ ಬಿಡ್ತಾರ. ಅವ್ರಿಗೆ ಇವ್ರು ಏನ್ ಕೇಳ್ತಾರ, ನೀವು ಜಂಗಮರ, ನೀವ್ ಎದಕ್ ಕೂತೀರಿ ಇದ್ರಾಗ? ಮೊದಲು ಜಂಗಮ ಸಲುವಾಗಿ ಮಾಡಿವಿ, ಮೊದಲು ಜಂಗಮರು ಊಟ ಅಲ್ಲಿ, ಆಮೇಲೆ ನೀವು ಉಣಕತ್ತೀರಿ, ಈಗ ಯಾಕೆ ಕೂತೀರಿ ಇದ್ರೊಳಗ ಎಬ್ಬಿಸ್ಬಿಡ್ತಾರ. ಇದೇ ಪಂಕ್ತಿ ಭೇದ. ಪಂಕ್ತಿ ಅಂದ್ರೆ ಸಾಲು. ಎದಕ್ ಮಾಡ್ಯಾರ ಹಂಗಂತಂದ್ರೆ, ಯಾರ ಸಲುವಾಗಿ ಅಡಿಗೆ ಮಾಡ್ಯಾರ ಮೊದಲು ಅವ್ರು ಉಳ್ಳಿ, ಆಮೇಲೆ ಉಳಿದವ್ರು ಉಣ್ಲಿ. ಅವ್ರು ಯಾರ ಸಲುವಾಗಿ ಮಾಡ್ಯಾರ,
ಅವ್ರಕ್ಕಿಂತ ಮೊದಲೇ ಬೇರೆ ಯಾರ್ಯಾರ ಉಂಡು ಕೂತ್ರ ಅಂತಂದ್ರೆ ಅವ್ರೇನ್ ಮಾಡ್ಬೇಕು? ಅವ್ರಿಗೆ ವ್ಯವಸ್ಥೆ ಮಾಡಿಕೆ ಅವ್ರಿಗೆ ಬಿಟ್ಕೆ ಬೇರೆ ಅವರೇ ಖಾಲಿ ಮಾಡಿದ್ರಂದ್ರೆ ಹೆಂಗ? ಏನ್ರಿ? ಈಗ ಒಂದ್ ಸತಿ ಅದ್ರೊಳಗ ಒಬ್ಬರಿಗೆ ಎಂಟನ್ನ ನೀಡುದು, ಒಬ್ರಿಗೆ ಗಿಡ್ಡಿಯನ್ನ ನೀಡುದು, ಒಬ್ಬರಿಗೆ ಸಿಹಿ ನೀಡುದು, ಒಬ್ಬರಿಗೆ ನೀಡುದು ಬಿಡುದು, ಪಂಕ್ತಿ ಭೇದ ಮಾಡ್ಬೇಡಂತಾರೆ. ಏನು ಗೊತ್ತಿಲ್ಲಪ್ಪ, ಹಂಗ್ ಮಾಡಿದ್ ನೋಡಿಲ್ಲ, ಗೊತ್ತಿಲ್ಲ ನಮ್ಗೆ. ಇರ್ಬೋದು. ಒಬ್ಬರಿಗೆ ಒಂದ್ ನೀಡುದು, ಮತ್ತೊಬ್ಬರಿಗೆ ಮತ್ತೊಂದು ನೀಡುದು, ಎಲ್ಲರಿಗೂ ಸಮನಾಗಿ ನೀಡುವಂತ ಇರ್ಬೋದು. ಏನದನ್ನ ಒಟ್ಟಲ್ಲಿ ಕುಂತವ್ರಿಗೆ ಎಲ್ಲರಿಗೆ ಒಂದೇ ತರ ಉಪಚರಿಸ್ಬೇಕು ಅಂತ ಅಷ್ಟೇ. ಉಪಚಾರದಾಗ ಭೇದ ಮಾಡಬೇಡ ಅಷ್ಟೇ. ಓಕೆ, ನಮಸ್ಕಾರ ಎಲ್ಲರಿಗೂ.